ಸೊ ಗುರು, ನೀವೇನಾದರೂ ಡೆಸ್ಟರ್ ಕಾರ್ನ ನೋಡ್ತಾ ಇದ್ರೆ ಒಂದು ಕಡಿಮೆ ಪ್ರೈಸಲ್ಲಿ ಒಂದು ಮಾಡೆಲ್ ಗಾಡಿ ಬೇಕು ಅಂತ ಯಾವ ಮಾಡಲ್ ಮ್ಯಾಮ್ ಇದು ಗಾಡಿ? ಸರ್ 2014 ಮಾಡೆಲ್ RX ಟಾಪ್ ಎಂಡ್ ಸರ್. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ? ಪ್ರೈಸ್ 395 ಇದೆ. ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಚೆಕ್ ಮಾಡ್ಕೊಂಡು ಬರ್ಲಿ ಸರ್. 2,95,000 ಗೆ ಕೊಡ್ತಾ ಇದೀವಿ. 7 ಸೀಟರಲ್ಲಿ ಏನಾದರೂ ಲೋ ಪ್ರೈಸಲ್ಲಿ ಹುಡುಕ್ತಾ ಇದ್ದೀರಾ? ಟೆರಾಕಾನ್ ಇದೆ 7 ಸೀಟರ್, ಅದ್ರ ಇದು ಬೇಡವಾ ಮ್ಯಾಮ್? ಇದು ಸರ್ 11 ಮಾಡಲ್ ಸ್ಯಾಂಟಾ ಫೆ ಇದೆ ಸರ್. ಇದೆಷ್ಟು ಕೊಡ್ತೀರಾ? ಅದು 275 ಗೆ ಕೊಡ್ತೀವಿ. ಇದು 4,50,000 ಗೆ ಕೊಡ್ತೀವಿ ಸರ್. ಎರಡು 4 ವೀಲ್ ಡ್ರೈವ್ ಇದೆ. ಎರಡು 4 ವೀಲ್ ಡ್ರೈವ್. ಇದು ಕರ್ನಾಟಕ ಗಾಡಿ ಅಂತ ಹೇಳ್ಬೋದು. ಯಾವ ಗಾಡಿ ಇದು? ಎರಡು ಕರ್ನಾಟಕ ಗಾಡಿ. ಇದು ಕರ್ನಾಟಕನೇ ಗುರುಗಳೇ. ಜೆನ್ ಎಷ್ಟಿರಬೇಕಾ? ಅದು ಕೂಡ ಅವೈಲೇಬಲ್ ಇದೆ. ಪ್ರೈಸ್ ಮ್ಯಾಮ್ ಸರ್ 1,65,000 ಗೆ ಕೊಡ್ತಾ ಇದೀವಿ. ರಾಪಿಡ್ ಬೇಕಾ ಗುರುಗಳೇ, ಇಲ್ಲ ವೆಂಟೋ ಬೇಕಾ ನಿಮಗೆ? ಸರ್ ರ್ಯಾಪಿಡ್ 3,45,000 ಗೆ ಇದೆ. ವೆಂಟೋ 2,95,000 ಗೆ ಇದೆ ಸರ್. ಲೋನ್ ಮೇಲೆ ಲೋನ್ ಕೂಡ ಆಗುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ i20 ವೈಟ್ ಕಲರ್ ಬೇಕಾ? ಅದು ಬೇಡ. ರೆಡ್ ಕಲರ್ ಬೇಕಾ? ಅದು ಬೇಡ. ಸ್ವಲ್ಪ ನಿಮ್ಗೆ ಏನಾದ್ರೂ ಡಿಫ್ರೆಂಟ್ ಆಗಿರೋ ಸ್ಟೈಲ್, ಸ್ವಲ್ಪ ಮಾಡಲ್ ಕಮ್ಮಿ ಇರೋದು ಬೇಕಾ? ಅದು ಕೂಡ ಸಿಗುತ್ತೆ ಮ್ಯಾಮ್. ಅದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಇದಕ್ಕೆ 3,75,000 ಆಗುತ್ತೆ. ಇದಕ್ಕೆ 6,50,000 ಆಗುತ್ತೆ. ಅದು ಕೂಡ 6,50,000 ಆಗುತ್ತೆ ಸರ್. ಡೌನ್ ಪೇಮೆಂಟ್ ಎಷ್ಟು ಅಂದ್ರೆ ಮಾಡ್ಕೊಡ್ತೀರಾ? ಸರ್ ಡಿಪೆಂಡ್ ಆನ್ ಸಿಬಿಲ್ ಸರ್. ಮಿನಿಮಮ್ ಟು ಮ್ಯಾಕ್ಸಿಮಮ್? ಮಿನಿಮಮ್ 50 ಸರ್. ಸೊ ಗುರುಗಳೇ, ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ. XUV ವೇರಿಯಂಟಲ್ಲಿ ಗಾಡಿ ನೋಡ್ತಾ ಇದ್ದೀರಾ ಅಂತಂದ್ರೆ ಅದು ಕೂಡ ಅವೈಲೇಬಲ್ ಇದೆ. XUV 500 ಇರುವಂಥದ್ದು ಯಾವ ಮಾಡಲು? ಸರ್ 15 ಮಾಡೆಲ್ ಸಿಂಗಲ್ ಓನರ್ ಸರ್. 4,75,000 ಗೆ ಕೊಡ್ತಾ ಇದೀವಿ. ರೆಕ್ಸ್ಟಾನ್ ಬೇಕಾ ನಿಮಗೆ? ಮ್ಯಾನುವಲ್ ಬೇಕಾ ಆಟೋಮೆಟಿಕ್ ಬೇಕಾ? ಎರಡು ವೇರಿಯಂಟಲ್ಲೂ ಕಾರ್ ಸಿಗ್ತಾ ಹೋಗಿದೆ. ಇದೇಳಿ ಮ್ಯಾಮ್ ಹಾಗೆ. ಸರ್ 2017 ಮಾಡೆಲ್ ಸಿಂಗಲ್ ಓನರ್ ಸರ್. ಬರೀ 595 ಗೆ ಕೊಡ್ತಾ ಇದೀವಿ. ಸೊ ಗುರುಗಳೇ, ರೆಕ್ಸ್ಟಾನ್ ಬೇಕಾ? ಅವಾಗಲೇ ಹೇಳಿದ್ನಲ್ಲ, ಅದು ಆಟೋಮೆಟಿಕ್, ಇದು ಮ್ಯಾನುವಲ್. ಕರೆಕ್ಟಾ ಮ್ಯಾಮ್? ಹೌದು ಸರ್. ಅಲ್ಲಿ ಕನ್ಫ್ಯೂಸ್ ಆಗ್ಬಿಟ್ರೆ ಕಷ್ಟ. ಅದು ಮ್ಯಾನ್ಯುಯಲ್, ಇದು ಆಟೋಮೆಟಿಕ್ ಸರ್. ಎರಡು ಒಂದೇ ತರ ಇದೆಲ್ಲ, ಕನ್ಫ್ಯೂಸ್ ಜಾಸ್ತಿ. ಇದು ಮ್ಯಾನುವಲ್ ತಾನೇ? ಸರ್ ಇದು ಆಟೋಮೆಟಿಕ್. ಆಟೋಮೆಟಿಕ್. ಇದು ಆಟೋಮೆಟಿಕ್ ಆ್ಯಕ್ಚುಲಿ. ಆ್ಯಂಡ್ ನಿಮಗೆ ಒಳ್ಳೆ ಸ್ಪೇಸ್ ಇರುವಂಥದ್ದು, ಒಳಗೆ ಮಲ್ಕೊಂಡೆ ಹೊಂಟಾಗ್ಬೋದು. ತೋರಿಸ್ತೀನಿ ರೀ ನೋಡಿ. ಆ್ಯಕ್ಚುಲಿ ಏನು ಗೊತ್ತಾ, ಸೀಟ್ನ ಬೆಂಡ್ ಮಾಡಿದ್ದಾರೆ, ಓಕೆನಾ? ಸೊ ಕ್ಲೀನಾಗಿ ಒಳಗೆ ಹೋಗಿ ಮಲ್ಕೋಬೋದು. ಅದನ್ನೂ ಏನಾದ್ರು ಮಡಗ್ಬಿಟ್ರೆ ಇಲ್ಲೊಂದು ಚಿಕ್ಕದೊಂದು ಮನೆಯೇ ಆಗ್ಬಿಡುತ್ತೆ. ಟೆಂಟ್ ಹಾಕೊಂಡೆ ಹೊಂಟಾಗ್ಬೋದು ಎಲ್ಲಿ ಬೇಕಾಗೆ. ನೋಡಿ, ಯಾರಾದ್ರೂ ನೀವು ಟ್ರೆಕ್ಕಿಂಗ್ ಹೋಗಬೇಕು, ಇಲ್ಲ ಅಂತಾರೆ ಬೋರಿಂಗ್ ಆಗಿದೆ ಲೈಫ್, ಒಂದು 2 ತಿಂಗಳು ಹೊರಗಡೆ ಹೊಂಟಬೇಕು ಅನ್ನೋರು ಗಾಡಿ ತಗೊಂಡು ಆರಾಮಾಗಿ ಹೋಗ್ಬೋದು. ಕರ್ನಾಟಕ ಗಾಡಿ, ಅದನ್ನು ಎಲ್ಲ ಕೆಡ್ಸ್ಕೊಳಂಗಿಲ್ಲ. ಮ್ಯಾಮ್ ಯಾವ ಮಾಡಲ್ ಹೇಳಿದ್ರಲ್ಲ? ಸರ್ 13 ಮಾಡೆಲ್ ಆಟೋಮೆಟಿಕ್. 13 ಲೋನ್ ಆಗಲ್ಲ ಇದಕ್ಕೆ? ಆಗುತ್ತೆ ಸರ್. 13 ಲೋನ್ ಆಗುತ್ತಂತೆ ನೋಡಿ. ಲೋನ್ ಬೇಕಾದ್ರೆ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಎತ್ಕೊಂಡು ಹೋಗ್ಬಿಡಿ ಅತ್ತಾಗೆ. ಪ್ರೈಸೇ ಕೇಳಿಲ್ಲ. ಪ್ರೈಸ್ ಹೇಳಿಲ್ವಂತೆ? ಪ್ರೈಸ್ ಹೇಳ್ಬಿಡಿ ಮೇಡಮ್ ಹಾಗೆ. ಸರ್ 5,45,000 ಗೆ ಕೊಡ್ತಾ ಇದೀವಿ ಸರ್. ಗಾಡಿ ನೋಡ್ಬಿಟ್ಟು ಎಕ್ಸಾಕ್ಟ್ಮೆಂಟು ಪ್ರೈಸೇ ಮಾಡ್ಬಿಟ್ಟೆ ನಾನು. ಸೊ ಇನ್ನೇನಾರ ಬೇಕಾ? ಸೊ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೇನಾರ ಬೇಕು ಅಂತಂದರೆ ಆಮೇಲೆ ಫ್ರೀಯಾಗಿ ಕಾರ್ ಬೇಕು ಅಂತ ಕೇಳಿಬಿಟ್ಟು ನಮಗೆ ಕಷ್ಟ ಆಗ್ಬಿಡುತ್ತೆ. ಮೊದಲೇ ಹೇಳ್ದಂಗೆ ಆಲ್ಮೋಸ್ಟ್ ಟ್ರೈಲರೇ ನೋಡಿರ್ತೀರಾ. ಇನ್ನೇನು ಹೇಳಬೇಕು, ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಗುರುನ ಕಾಯೋರು ತುಂಬ ಜನ ಇರ್ತೀರಾ. ಬಟ್ ಆದರೆ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಫಸ್ಟ್ ತಿಳ್ಕೊಂಬೋಣ. ಮೇಡಮ್, ಈ ವಿಡಿಯೋ ಮಾಡ್ತಾ ಇದ್ದೀವಿ, ರೀಸನ್ ಏನು? ಸರ್ ಇನ್ನೇನು ದಸರಾ ಹಬ್ಬ ಬಂತಲ್ಲ ಸರ್, ಅದಕ್ಕೋಸ್ಕರ ದಸರಾ ಹಬ್ಬದ ಪ್ರಯುಕ್ತ ಒಳ್ಳೆ ಆಫರ್ಸ್ ಬಿಟ್ಬಿಟ್ಟು ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಅಲ್ಲಿ ಆಫರ್ ಕೇಳೋ ಕಾಲ್ ಬೇರೆ ಬರ್ತೈತೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಫುಲ್ ವಿಡಿಯೋ ನೋಡಿದಾಗಲೇ ಗೊತ್ತಾಗುತ್ತೆ. ಆಲ್ರೆಡಿ ಇವಾಗ ನೋಡಿರೋದು ಟೀಸರು, ಟ್ರೈಲರು ಅಲ್ಲ. ಇವಾಗ ಪಿಕ್ಚರೇ ಸ್ಟಾರ್ಟ್ ಆಗಿಬಿಡುತ್ತೆ. ಟ್ರೈಲರ್ ನೋಡೋಕ್ಕೂ ಪೇಷನ್ಸ್ ನಮಗೂ ಇಲ್ಲ, ತೋರ್ಸೋಕ್ಕೆ ಆ್ಯಂಡ್ ನೋಡೋಕೆ ನಿಮಗೂ ಇರಲ್ಲ, ಸ್ಕಿಪ್ ಮಾಡಿಬಿಡ್ತೀರಾ. ಹಾಗಾಗಿ ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗ್ಬಿಡ್ತೀನಿ. ಮ್ಯಾಮ್, ಲೋನ್ ಮೇಲೆ ಗಾಡಿ ತಗೊಳ್ಳೋರಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಹೌದು ಸರ್, ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಡಿಪೆಂಡ್ ಅವ್ರ ಸಿಬಿಲ್ ಸ್ಕೋರ್ ಮೇಲೆ. ಓಕೆ, ಪರ್ಟಿಕ್ಯುಲರ್ ಇವಾಗ ಈ ಗಾಡಿ ಒಂದು ಇದೇ ಥರ ಮಾಡೆಲ್ ಗಾಡಿಗಳು ಬೇಕು, ಇದೇ ಪ್ರೈಸಲ್ಲಿ ಬೇಕು ಅಂತ ಕೆಲವರು ಹುಡುಕೋರು ಇರ್ತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋದಲ್ಲಿ ಏನಾದ್ರು ಇನ್ ಕೇಸ್ ಸಿಗ್ಲಿಲ್ಲ ಅಂತಂದ್ರೆ ತರಿಸ್ಕೊಡೋ ವ್ಯವಸ್ಥೆ ಇರುತ್ತಾ? ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದು ಹೇಳಿದ್ರೆ ಸ್ವಲ್ಪ ದಿನ ಟೈಮ್ ತಗೊಂಡು ನಾವು ಅರೇಂಜ್ ಮಾಡಿ ಕೊಡ್ತೀವಿ. ಇಲ್ಲೂ 45+ ಕಾರ್ ಇದೆ. ಇನ್ ಕೇಸ್ ನೀವು ಇದೇ ಥರ ಬೇಕು, ಇದೇ ಮಾಡೆಲ್ ಥರ ಬೇಕು ಅಂತ ಹುಡುಕ್ತಾ ಇರ್ತಾರಲ್ಲ, ಸೊ ಅಂಥವ್ರಿಗೆ ಹೇಳ್ತಿರೋದು. ಬೆಂಜು, ಜಾಗ್ವಾರು, ಆಡಿ ಎಲ್ಲ ಇದೆ, ಇನ್ನು ಇಲ್ಲದೆ ಇರುತ್ತಾ? ಸೊ ಅಷ್ಟೇನೆ. ಆ್ಯಂಡ್ ಇನ್ನೊಂದು ಎಕ್ಸ್ಚೇಂಜ್ ಅಂತ ಬಂದರೆ ಮ್ಯಾಮ್? ಹಾಂ ಸರ್, ಎಕ್ಸ್ಚೇಂಜ್ ಆಪ್ಷನ್ ಇದೆ ಸರ್. ಓಕೆ, ಅದಾದಮೇಲೆ ಇವಾಗ RTO ಚಾರ್ಜು, ಕಮಿಷನ್ ಇವೆಲ್ಲ ಇರ್ತಾವಲ್ಲ? ಅದೆಲ್ಲ ಎಲ್ಲ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ. RTO ಚಾರ್ಜಸ್ಸು ಕ್ಯಾಶಿಗೆ ಹೋದವ್ರಿಗೆ RTO ಚಾರ್ಜಸ್ ನಾವು ತಗೊಳ್ಳಲ್ಲ. ಲೋನಿಗೆ ಹೋದವ್ರಿಗೆ ಅದು ಲೋನಲ್ಲೇ ಡಿಡಕ್ಟ್ ಆಗುತ್ತೆ ಸರ್. ಹಾಗೆ ಕಮಿಷನ್ ಕೂಡ ಯಾವುದು ನಾವು ತಗೊಳ್ಳೋದಿಲ್ಲ. ಓಕೆ, ಕಾರ್ ತಗೊಂಡ್ರೆ ಏನಾದರೂ ಕೊಡ್ತೀರಾ? ಅದೇ ಸರ್, ದಸರಾ ಹಬ್ಬ ಬಂತಲ್ವಾ, ಅದ್ರ ಹಬ್ಬದ ಪ್ರಯುಕ್ತನೇ ಈ ಸಲ ನಾವು 3 ವರ್ಷ ಇಂಜಿನ್ ವಾರಂಟಿ ಕೊಡ್ತಾ ಇದ್ದೀವಿ. 3 years ಇಂಜಿನ್ ವಾರಂಟಿ ಇರುತ್ತೆ. ಅದ್ರ ಜೊತೆಗೆ ಸರ್ವಿಸ್ ಇರುತ್ತೆ ಸರ್. 3 ಜನರಲ್ ಸರ್ವಿಸ್ ಫ್ರೀ ಇರುತ್ತೆ. ಓಕೆನಾ? ಸೊ ಇನ್ನೇನಾರ ಬೇಕಾ? ಸೊ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೇನಾರ ಬೇಕು ಅಂತಂದರೆ ಆಮೇಲೆ ಫ್ರೀಯಾಗಿ ಕಾರ್ ಬೇಕು ಅಂತ ಕೇಳಿಬಿಟ್ಟು ನಮಗೆ ಕಷ್ಟ ಆಗ್ಬಿಡುತ್ತೆ, ಓಕೆನಾ? ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಇನ್ ಕೇಸ್ ಏನಾದ್ರೂ ಕೆಲವೊಂದು ಕಾರ್ಗಳದ್ದು ಇಂಟೀರಿಯರ್ ತೋರ್ಸೋಕ್ಕಾಗಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ಒಂದು ಲಾಕ್ ಆಗಿಬಿಟ್ಟಿರ್ತವೆ, ಟೈಮ್ ಅಷ್ಟು ಇರೋಲ್ಲ ನಮಗೆ. ಹಾಗಾಗಿ ಸೊ ಅದು ಸ್ಕ್ರೀನ್ಶಾಟ್ ತಗೊಂಡು ಸ್ಕ್ರೀನ್ ಬೇಕಂದ್ರೆ ನಂಬರ್ಗೆ ಸೆಂಡ್ ಮಾಡಿ. ಸ್ಕ್ರೀನ್ಶಾಟ್, ಇಂಟೀರಿಯರು ಫುಲ್ ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ. ಆ್ಯಂಡ್ ಇದ್ರ ಜೊತೆಲಿ ನೀವು ಎಕ್ಸಾಕ್ಟ್ ಇವ್ರ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಫಾ ಮೋಟೋ ಒಂದು ಗೂಗಲ್ ಹಾಕಿದ್ರು ಬರುತ್ತೆ, ಓಕೆನಾ? ಕರೆಕ್ಟ್ ಅಲ್ವಾ? ಹೌದು ಸರ್, ಖಂಡಿತ. ಇನ್ನೊಂದು ಏನಾದ್ರೂ ನೀವು ನಾನು ಹೇಳಿದ್ದೀನಿ ಬಂದು ತಗೊಂಬಿಡಿ ಅಂತ ನಾನು ಎಲ್ಲೂ ಹೇಳೋಕೆ ಹೋಗಲ್ಲ. ಸೊ ಒಂದ್ಸಲ ನಿಮಗೆ ಈ ವಿಡಿಯೋದಲ್ಲಿ ಯಾವ ಕಾರ್ ಇಷ್ಟ ಆಗುತ್ತೋ, ಲೋ ಪ್ರೈಸಲ್ಲಿ ನೋಡ್ತಾ ಇದ್ದೀರೋ, ಲಕ್ಸುರಿ ಕಾರ್ ನೋಡ್ತಾ ಇದ್ದೀರೋ, ಅದು ನಿಮ್ಮ ದುಡ್ಡು, ನೀವು ಡಿಪೆಂಡ್ ಆಗಿರ್ತೀರಾ. ಸೊ ಡಿಪೆಂಡ್ ಆಫ್ ನೀವು ಮಾಡೆಲ್ಗಳು ನೋಡ್ತಾ ಇರ್ತೀರಾ. ಪರ್ಟಿಕ್ಯುಲರ್ ಇದೇ ಥರ ಕಾರ್ ಬೇಕು, ಇಲ್ಲಾಂದ್ರೆ ಫ್ಯೂಚರ್ ಒಂದು ಪ್ಲಾನ್ ಹಾಕೊಂಡಿರ್ತೀರಾ, ಈ ಥರ ತಗೋಬೇಕು ಅಂತ ಆಸೆ
ಆಸೆ ಇರುತ್ತೆ. ಸೊ ಅಂಥವ್ರಿಗೂ ಅಷ್ಟೇ. ಸೊ ಒಂದ್ಸಲ ಬನ್ನಿ, ನಾನು ವಿಡಿಯೋ ಮಾಡಿದ್ದೀನಿ. ಸೊ ಈ ಕಾರ್ i20 ಮಾಡಿದ್ದೀನಿ ಅಂತಂದರೆ ಸೊ ನಾನು ಎಲ್ಲನೂ ಫೀಚರ್ನ ತೋರಿಸಿರ್ತೀನಿ ಹೊರತು ನಾನು ಕುತ್ಕೊಂಡು ಓಡಿಸಿರೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಲ್ಲ ಗಾಡಿನ ಓಡಿಸ್ಕೊಂಡು ಕುತ್ಕೊಂಡು ವಿಡಿಯೋ ಲಾಗ್ ಆಗಿಬಿಡುತ್ತೆ. ಬಟ್ ಕಾರ್ಗಳನ್ನ ಒಂದು ಶೋರೂಮ್ ಮೇಂಟೈನ್ ಮಾಡಿರೋಂಥ ಶೋರೂಮ್ಗೆ ಹೋಗಿ ನಾನು ಮಾಡೋದ್ರಿಂದ ಸೊ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಒಂದ್ಸಲ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಡ್ರೈವಿಂಗ್ ಬರುತ್ತೆ ಮ್ಯಾಮ್, ಇಂಜಿನ್ ಬಗ್ಗೆ ನಂಗೆ ಚೆಕ್ ಮಾಡೋಕ್ಕೆ ಬರಲ್ಲ ಅನ್ನೋರು ತುಂಬ ಜನ ಇರ್ತಾರೆ. ಅಂಥವ್ರು ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ನ ಕರ್ಕೊಂಬಂದು ಚೆಕ್ ಮಾಡಿಸಿ, ಅದು ಸಾಕಾಗಲ್ಲ ನಿಮಗೆ, ಅದು ಸಮಾಧಾನ ಆಗ್ತಾ ಇಲ್ಲ, ಅವ್ರು ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸಿ ಗಾಡಿನ ತಗೊಳ್ಳಿ. ಕರೆಕ್ಟ್ ಅಲ್ವಾ ಮ್ಯಾಮ್? ಹೌದು ಸರ್, ಆಪ್ಷನ್ ಕೂಡ ಇದೆ. ಮೆಕ್ಯಾನಿಕ್ ಕರ್ಕೊಬಂದು ಚೆಕ್ ಮಾಡಿಸ್ಕೊಳ್ಳಿ, ಇಲ್ಲ ವೆಹಿಕಲ್ ಬೇಕಿದ್ರು ಕೊಡ್ತೀವಿ, ಅವ್ರು ತೊಗೊಂಡೋಗಿ ಶೋರೂಮಲ್ಲೂ ಚೆಕ್. ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಿಂದ ಇದೆ? 165 ಇಂದ ಇದೆ. ಬನ್ನಿ ಅಲ್ಲಿಂದನೇ ತೋರಿಸ್ಬೋಣ. ಬನ್ನಿ ಗುರುಗಳೇ. ಮ್ಯಾಮ್ ಮೊದಲನೇ ಗಾಡಿ ಇದು ಹೇಳಿ ನಿಮಗೆ. ಸರ್ ಮಾರುತಿ ಸುಜುಕಿ ಝೆಡ್ ಎಸ್ಟಿಲೋ ಇದೆ, 2009 ಮಾಡೆಲ್, ಸಿಂಗಲ್ ಓನರ್ನಲ್ಲಿ ಇದೆ, 81,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಫೀಚರ್ ಹೇಳಿ ಮ್ಯಾಮ್ ಇಂಟೀರಿಯರು. ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗು, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ, ರೇರಲ್ಲಿ ಮ್ಯಾನ್ಯುಯಲ್ ವಿಂಡೋಸ್ ಬರುತ್ತೆ. ಓಕೆ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ 2,25,000 ಹೇಳ್ತಾ ಇದ್ವಿ, ಫೈನಲ್ ಆಗಿ 1,65,000ಗೆ ಆಗುತ್ತೆ. 2012 ಮಾಡೆಲ್ ರೆನಾಲ್ಡ್ ಸ್ಕಾಲಾ ಇದೆ. ಯಾರಾದರೂ ಒಂದು ಲೋ ಬಜೆಟ್ನಲ್ಲಿ ಸೆಡಾನ್ ವೆಹಿಕಲ್ ನೋಡ್ತಾ ಇದ್ರೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ನಲ್ಲಿ ಇದೆ. ಓಕೆ, ನಿಮಗೆ ಮ್ಯಾಗ್ವಿಲ್ ಸಿಗುವಂಥದ್ದು ಅದು ಬಾಡಿಲೇ ನೋಡಿ ಚೆನ್ನಾಗಿದೆ. ಆ್ಯಂಡ್ ಸಿಲ್ವರ್ ಕಲರ್ ಒಂದು ಬಾಡಿಗೆ ಸಿಲ್ವರ್ ಕಲರ್ ಮ್ಯಾಚಬಲ್ ಸೀಟ್ನ ಹಾಕ್ಸಿದ್ರಲ್ಲ, ಲೆದರ್ ಸೀಟ ಅಂತ ಹೇಳ್ಬೋದು. ಲೆದರ್ ಆ್ಯಂಡ್ ಅದ್ರ ಜೊತೆ ನಿಮಗೆ ಸ್ಟೇರಿಂಗು, ಏನು ಗುರು ಸ್ಟೇರಿಂಗ್ ಗೊತ್ತಿಲ್ಲ ನಮಗೆ ಅಂತಂದರೆ, ಇದು ಪವರ್ ಸ್ಟೇರಿಂಗ್ ಅಂತಾರೆ, ಇದನ್ನು 4 ಡೋರ್ ಪವರ್ ವಿಂಡೋ ಅಂತಾರೆ. ಆ್ಯಂಡ್ ಏರ್ ಬ್ಯಾಗ್ ಬರುತ್ತೆ ಮ್ಯಾಮ್ ಇದಕ್ಕೆ? ಹೌದು ಸರ್. ಓಕೆ, ಬರಲೇಬೇಕಲ್ವಾ ಇಷ್ಟು ದೊಡ್ಡ ಗಾಡಿ. ಓಕೆ ಮ್ಯಾಮ್, ನೋಡ್ತಾ ಇರೋದು ಬ್ಯಾಕ್ ಪ್ರೊಫೈಲ್ ಕೂಡ. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ 3,25,000 ಹೇಳ್ತಾ ಇದ್ವಿ, ಫೈನಲ್ ಆಫರ್ ಪ್ರೈಸ್ನಲ್ಲಿ 2,95,000ಗೆ ಆಗುತ್ತೆ. ಒಂಥರ ಫೀಚರ್ ಏನಿತ್ತು ಹೇಳ್ಬಿಡಿ. ಫೀಚರ್ಸ್ ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಇದೆ, ಏರ್ ಬ್ಯಾಗ್ ABS ಕೂಡ ಇದೆ, ಲೆದರ್ ಸೀಟ್ಸ್ ಕೂಡ ಹಾಕಿದ್ದಾರೆ ಸರ್. ಒಂದು ನಿಮಗೆ ಚಾಕ್ಲೇಟ್ ಕಲರಲ್ಲಿ ನಿಮಗೆ ಡೆಸ್ಟರ್ ಒಂದಿದೆ ಅಂತ ಹೇಳ್ಬೋದು. ಇದು ಯೂನಿಕ್ ಆಗಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಬೆಸ್ಟ್ ಆಫರ್ ಜೊತೆಲಿ ಈ ಗಾಡಿನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮ್ಯಾಮ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ, ಪ್ರೈಸು ಲಾಸ್ಟಲ್ಲಿ ಹೇಳಿ. ಓಕೆನಾ ಸರ್? 2014 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, ಡೀಸೆಲ್ ವೇರಿಯಂಟ್ ಆಗಿರುತ್ತೆ, 96,000 ಕಿಲೋಮೀಟರ್ ಡ್ರಿವನ್ ಆಗಿದೆ, RXZ ಟಾಪ್ ಎಂಡ್ ವೇರಿಯಂಟು ಸರ್ ಇದು. ಓಕೆ. ಸೊ ಇಂಟೀರಿಯರ್ ಫೀಚರ್ ಹೇಳಿ ನಮಗೆ. ಸರ್ ಈ ವೆಹಿಕಲ್ನಲ್ಲಿ ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, 4 ಪವರ್ ವಿಂಡೋಸ್ ಬರುತ್ತೆ, ಹಾಗೆಯೇ ಲೆದರ್ ಸೀಟ್ಸ್ ಕೂಡ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಬ್ಯಾಕ್ ಪ್ರೊಫೈಲು ಕೂಡ ನೋಡ್ಕೋಬೋದು. ಸೊ ಒಂದು ರೌಂಡೇ ಬಂದ್ಬಿಡ್ತೀವಿ, ನೋಡ್ಕೊಂಬಿಡಿ. ಸೊ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್? ಸರ್ ಈ ವೆಹಿಕಲ್ಲು 3,95,000 ಹೇಳ್ತಾ ಇರೋದು. ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಂಡು ಬರಲಿ, 2,95,000ಗೆ ಫೈನಲ್ ಮಾಡಿಕೊಡ್ತೀನಿ ಸರ್, ವಿತ್ NOC. 2,95,000 ಸರ್ ವಿತ್ NOC. ಹೌದು ಸರ್. ನೆಕ್ಸ್ಟ್ ಒಂದು 2011 ಮಾಡಲು ಹುಂಡೈ ಸ್ಯಾಂಟಫೆ ಇದೆ, 7 ಸೀಟರ್ ವೆಹಿಕಲ್ಲು, ಡೀಸೆಲ್ ವೇರಿಯಂಟ್ನಲ್ಲಿ ಇದೆ, 3rd ಓನರ್ ಆಗಿದೆ, 1,80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫೀಚರ್ ನೋಡ್ಕೊಂಬಿಡಿ, ಒಂದು ಸ್ವಲ್ಪ ಫೀಚರ್ ಹೊಡಿ ನಿಮಗೆ. ಸರ್ ಎಲೆಕ್ಟ್ರಿಕ್ ORVMs ಬರುತ್ತೆ, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಹಾಗೆಯೇ ಆಫ್ಟರ್ ಮಾರ್ಕೆಟು ಒಂದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ದಾರೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ಲು, ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಅಲಾಯ್ ವೀಲ್ಸು, ಡಿಫಾಗರು, ಬ್ಯಾಕ್ ವೈಪರ್, ರೇರ್ AC ವೆಂಟ್ಸ್ ಎಲ್ಲ ಕೂಡ ಬರುತ್ತೆ ಸರ್. ಪ್ರೈಸು ಮ್ಯಾಮ್? ಸೊ 7 ಸೀಟರು ಲೋ ಬಜೆಟ್ ಅಂತಲೇ ಹೇಳ್ಬೋದು, 5,50,000 ಹೇಳ್ತಾ ಇದ್ದೀವಿ, ಫೈನಲ್ ಆಗಿ 4,50,000ಗೆ ಮಾಡಿಕೊಡ್ತೀನಿ ಸರ್. ಅದರಲ್ಲೂ ಇನ್ನೂ ಲೋ ಬಜೆಟಲ್ಲಿ ನೋಡ್ತಾ ಇದ್ದೀರಾ 7 ಸೀಟರು ಅಂದರೆ ಹುಂಡೈ ಟೆರಾಕಾನ್ ಇದೆ, 2004 ಮಾಡೆಲ್, 3rd ಓನರ್ ಆಗಿದೆ, 4 ವೀಲ್ ಡ್ರೈವ್ ಬರುತ್ತೆ ಸರ್ ಇದು, 1,70,000 ಕಿಲೋಮೀಟರ್ ಡ್ರಿವನ್ ಆಗಿದೆ, FC ಕೂಡ ರನ್ನಿಂಗ್ ಇದೆ ಸರ್. ಸರ್ ಇದರಲ್ಲಿ ಏರ್ ಬ್ಯಾಗು, ABS ಬರುತ್ತೆ, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋಸ್ ಬರುತ್ತೆ, ಹಾಗೆಯೇ ಒಂದು ಕಂಪನಿ ಇನ್ಸ್ಟಾಲ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ಲೆದರ್ ಸೀಟ್ಸ್ ಇದೆ. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್ ಈ ವೆಹಿಕಲ್ಗೆ ನಾವು 3,25,000 ಹೇಳ್ತಾ ಇದ್ವಿ, ಫೈನಲ್ ಆಗಿ 2,75,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ 7 ಸೀಟರು ಲೋ ಬಜೆಟ್ ಅಂತಲೇ ಹೇಳ್ಬೋದು, 5,50,000 ಹೇಳ್ತಾ ಇದ್ವಿ, ಫೈನಲ್ ಆಗಿ 4,50,000ಗೆ ಮಾಡಿಕೊಡ್ತೀನಿ ಸರ್. ಅದರಲ್ಲೂ ಇನ್ನೂ ಲೋ ಬಜೆಟಲ್ಲಿ ನೋಡ್ತಾ ಇದ್ದೀರಾ 7 ಸೀಟರು ಅಂದರೆ ಹುಂಡೈ ಟೆರಾಕಾನ್ ಇದೆ, 2004 ಮಾಡೆಲ್, 3rd ಓನರ್ ಆಗಿದೆ, 4 ವೀಲ್ ಡ್ರೈವ್ ಬರುತ್ತೆ ಸರ್ ಇದು, 1,70,000 ಕಿಲೋಮೀಟರ್ ಡ್ರಿವನ್ ಆಗಿದೆ, FC ಕೂಡ ರನ್ನಿಂಗ್ ಇದೆ ಸರ್. ಇಕೋ ಸ್ಪೋರ್ಟ್ಸ್ ಇದೆ, ಇದು ಹೇಳಿ ಮ್ಯಾಮ್ ಹಾಗೆ. ಸರ್ 2017 ಮಾಡೆಲ್ ಇಕೋ ಸ್ಪೋರ್ಟ್ಸು, ಅದರಲ್ಲೂ ರೆಡ್ ಕಲರ್ ತುಂಬ ಚೆನ್ನಾಗಿದೆ ವೆಹಿಕಲ್ಲು, ಸೆಕೆಂಡ್ ಓನರ್ ಆಗಿದೆ, 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಇಂಟೀರಿಯರ್ ನೋಡ್ಕೋಬೋದು ಮ್ಯಾಮ್. ಎಷ್ಟು ಓಡಿದೆ ಇದು? 1,30,000 ಓಡಿದೆ ಸರ್. ಫೀಚರ್ ಬಿಡಿ ಮ್ಯಾಮ್ ಒಂದ್ಸಲ. ಸರ್ ಇದರಲ್ಲಿ ಏರ್ ಬ್ಯಾಗು, ABS, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಬರುತ್ತೆ, ಎಲೆಕ್ಟ್ರಿಕ್ ORVMs ಇದೆ, ಕಂಪನಿ ಇನ್ಸ್ಟಾಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ,
ಡೀಸೆಲ್ ಡೀಸೆಲ್ ವೇರಿಯಂಟ್ನಲ್ಲಿ ಇದೆ. ಮೇನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಈ ವೆಹಿಕಲ್ಗೆ ನಾವು 7,50,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 6,50,000ಗೆ ಮಾಡ್ಕೊಡ್ತೀವಿ. ಮ್ಯಾಮ್ ಇದೇಳಿ ಮ್ಯಾಮಗೆ. ಸರ್ ಹಾಗೆ 2017 ಮಾಡೆಲ್ ಚೆವರ್ಲೆಟ್ ಕ್ರೂಸ್ ಇದೆ. ಮಾರ್ಕೆಟಲ್ಲಿ ಚೆಕ್ ಮಾಡ್ತಾ ಇರ್ಬೋದು 11, 12, 13 ಇದೆ. ಲೇಟೆಸ್ಟ್ ಯಾರಾದರೂ 17 ಮಾಡೆಲಲ್ಲಿ ನೋಡ್ತಾ ಇದ್ರೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಅದರಲ್ಲೂ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ವೆಹಿಕಲ್ಲು LTZ ಟಾಪ್ ಎಂಡ್ ಸರ್. ಇದು 92,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಈ ಫೀಚರ್ಸು ಕ್ರೂಸ್ ಬಂದು ಪ್ರೀಮಿಯಂ ಲುಕ್ಕೇ ಕೊಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಏರ್ ಬ್ಯಾಗು, ABS, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಲೆದರ್ ಸೀಟ್ಸ್ ಇದೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಅಲಾಯ್ ವೀಲ್ಸ್, ಡಿಫಾಗರ್, ಪ್ರತಿಯೊಂದು ಆಪ್ಷನು ಬರುತ್ತೆ ಸರ್. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಈ ವೆಹಿಕಲ್ಗೆ ನಾವು 7,50,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 6,50,000ಗೆ ಆಗುತ್ತೆ ಸರ್. ಮ್ಯಾಮ್ ಹಾಗೆ BMW ಇದೆ. ಹೌದು ಸರ್, 2013 ಮಾಡೆಲ್ BMW 3 ಸೀರೀಸ್ ಇದೆ. 320D ಲಕ್ಸುರಿ ಲೈನ್ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ನಲ್ಲಿ ಇದೆ. 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಇಂಟೀರಿಯರ್ ಫೀಚರ್ ಮ್ಯಾಮ್? ಸರ್ ಇದರಲ್ಲಿ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸು, ಎಲೆಕ್ಟ್ರಿಕ್ ORVMs ಬರುತ್ತೆ, ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಸನ್ರೂಫ್ ಇದೆ. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ ನಾವು 9 lakhs ಹೇಳ್ತಾ ಇದ್ದೀವಿ. ಫೈನಲ್ ಡಿಸ್ಕೌಂಟ್ ಪ್ರೈಸ್ನಲ್ಲಿ ಈ ದಸರಾ ಹಬ್ಬದ ಪ್ರಯುಕ್ತ ಮಾತ್ರ 7,50,000ಕ್ಕೆ ಮಾಡ್ಕೊಡ್ತೀವಿ ಸರ್ ವಿತ್ NOC. ಮ್ಯಾಮ್ ಹಾಗೆ ಆಡಿ ಇದೆ ಸರ್. 2010 ಮಾಡೆಲ್ Audi A4 ಇದೆ. ಪೆಟ್ರೋಲ್ ವೇರಿಯಂಟ್ನಲ್ಲಿ ಇದೆ. ಸೆಕೆಂಡ್ ಓನರ್ ಆಗಿದೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ, ಅದು ಕರ್ನಾಟಕ ಗಾಡಿ. ಸೊ ಮ್ಯಾಗ್ವೆಲ್ಲಿ ಆಲ್ಮೋಸ್ಟ್ ಲಕ್ಸುರಿ ಕಾರ್ಗಳಿಗೆ ಏನು ಹೇಳಬೇಕು ಎಲ್ಲ ಇರುತ್ತೆ. ಸನ್ರೂಫ್ ಬೇಕಾ ಸನ್ರೂಫು ಇದೆ. ಇಂಟೀರಿಯರ್ ನೋಡಬೇಕು ಅಂದರೆ ಇಂಟೀರಿಯರ್ ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಇರೋದ್ರಿಂದ ಎಲ್ಲ ಇರುತ್ತೆ. ಇಂಟೀರಿಯರ್ ನೋಡ್ಕೋಬೋದು. ಆ್ಯಂಡ್ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ ನಾವು 7,50,000 ಹೇಳ್ತಾ ಇದ್ವಿ. ಫೈನಲ್ ಡಿಸ್ಕೌಂಟ್ ಪ್ರೈಸ್ನಲ್ಲಿ 7,30,000ಗೆ ಮಾಡ್ಕೊಡ್ತೀನಿ. ಮ್ಯಾಮ್ ಇನ್ನೊಂದು ಆಡಿ ಇದೆ ಸರ್. ಈ Audi A4 ಬಂದು 2009 ಮಾಡಲು 3.2 ಲೀಟರ್ ಬರುತ್ತೆ ಸರ್. ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ನಲ್ಲಿ ಇದೆ. 69,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಆ್ಯಂಡ್ ಇಂಟೀರಿಯರ್ ಫೀಚರ್ ನೋಡ್ಕೊಂಬಿಡಿ ಒಂದ್ಸಲ. ಸೇಮ್ ಸೇಮ್ ಲಕ್ಸುರಿಯಲ್ಲಿ ಇಂಟೀರಿಯರ್ ಫೀಚರ್ಸ್ ಹೇಳಕ್ ಹೋದ್ರೆ ಹೇಳ್ತಾನೆ ಇರಬೇಕು. ಇದು ಬಂದು 3.2 ಲೀಟರ್ ಬರುತ್ತೆ. V ಇಂಜಿನ್ನು, ಎಲೆಕ್ಟ್ರಿಕ್ ORVMs, ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಹಾಗೇನೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸು, ಕಂಪನಿ ಇನ್ಸ್ಟಾಲ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಡಿಫಾಗರ್ ಬರುತ್ತೆ, ಅಲಾಯ್ ವೀಲ್ಸು, ಪ್ರತಿಯೊಂದು ಆಪ್ಷನ್ ಇದೆ ಸರ್. ಸನ್ರೂಫ್ ವೆಹಿಕಲ್ ಇದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ ನಾವು 7,95,000 ಹೇಳ್ತಾ ಇದ್ವಿ. ಈ ದಸರಾ ಹಬ್ಬದ ಪ್ರಯುಕ್ತ ಮಾತ್ರ 6,50,000ಗೆ ಮಾಡ್ಕೊಡ್ತೀನಿ ಸರ್. ಅದು ಕರ್ನಾಟಕ ಗಾಡಿನೇ. ನೆಕ್ಸ್ಟ್ ಮ್ಯಾಮ್ ಹಾಗೆ ಸರ್ ಹಾಗೆ ಒಂದು 14 ಮಾಡೆಲ್ ಮರ್ಸಿಡೀಸ್ ಬೆನ್ಸ್ A ಕ್ಲಾಸ್ ಇದೆ. 2014 ಮಾಡೆಲ್ ಡೀಸೆಲ್ ವೇರಿಯಂಟ್ನಲ್ಲಿ ಇದೆ. 62,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಬಾಡಿ ಲೈನ್ ನೋಡ್ಕೊಳ್ಳಿ. ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ ನಾವು 8,45,000 ಹೇಳ್ತಾ ಇದ್ದೀವಿ. ಈ ಹಬ್ಬದ ಪ್ರಯುಕ್ತ ಆಫರ್ ಪ್ರೈಸ್ ಬಂದು 6,95,000 ಇದೆ ಸರ್. ವಿತ್ NOC ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಮ್ಯಾಮ್ ಇದು ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ ಸರ್. 2011 ಮಾಡೆಲ್, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟು, ಹಾಗೇನೆ ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಇದು ಟಾಪ್ ಎಂಡ್ ಹೈಲೈನ್ ವೇರಿಯಂಟ್ ಬರುತ್ತೆ ಸರ್. ಇದು 1,26,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟಾಪ್ ಎಂಡ್ ಆಗಿರೋದ್ರಿಂದ ಇದರಲ್ಲಿ ಏರ್ ಬ್ಯಾಗ್, ABS, ಲೆದರ್ ಸೀಟ್ಸು, ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಕಂಪನಿ ಇನ್ಸ್ಟಾಲ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಅಲಾಯ್ ವೀಲ್ಸು, ಡಿಫಾಗರು ಎಲ್ಲ ಆಪ್ಷನು ಬರುತ್ತೆ ಸರ್. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್ ಇದಕ್ಕೆ 3,75,000 ಹೇಳ್ತಾ ಇದ್ವಿ. ಪ್ರೈಸ್ ಫೈನಲ್ ಆಫರ್ ಪ್ರೈಸ್ ಬಂದು 3,45,000ಗೆಲ್ಲ ಮಾಡ್ಕೊಡ್ತೀನಿ ಸರ್. ಯಾವ ಮಾಡಲ್ ಮ್ಯಾಮ್ ಇದು? 2011 ಮಾಡಲು ಆಟೋ ಟ್ರಾನ್ಸ್ಮಿಷನ್ ಸರ್. ಸ್ಕೋಡಾ ರ್ಯಾಪಿಡ್ ಇದೆ ಹೇಳಿ ಮ್ಯಾಮ್ ಹಾಗೆ. 2012 ಮಾಡಲು ಡೀಸೆಲ್ ವೇರಿಯಂಟ್ ಸರ್. ಇದು ಸ್ಕೋಡಾ ರ್ಯಾಪಿಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. 1,10,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ ಸರ್. ಇದು ಸೊ ಒಂದ್ಸಲ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ ನಾವು 3,95,000 ಕೋಟ್ ಮಾಡಿದ್ದೀವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 3,45,000ಗೆ ಮಾಡ್ಕೊಡ್ತೀನಿ ಸರ್. ಹಾಗೆ 2010 ಮಾಡೆಲ್ ವೆಂಟೋ ಇದೆ. ಪೆಟ್ರೋಲ್ ವೇರಿಯಂಟ್ನಲ್ಲಿ ಇದೆ. 1,30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಸರ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಇಂಟೀರಿಯರ್ ಫೀಚರ್ ಬಿಡಿ ಮ್ಯಾಮ್ ಹಾಗೆ. ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್, ABS ಬರುತ್ತೆ, ಹಾಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲೆಕ್ಟ್ರಿಕ್ ORVMs ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಅಲಾಯ್ ವೀಲ್ಸು, ಡಿಫಾಗರು ಎಲ್ಲ ಆಪ್ಷನು ಇದೆ ಸರ್. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ ನಾವು 3,65,000 ಹೇಳ್ತಾ ಇದ್ವಿ. ಫೈನಲ್ ಡಿಸ್ಕೌಂಟ್ ಪ್ರೈಸ್ ಬಂದು 2,95,000 ಆಗುತ್ತೆ ಸರ್. ಮ್ಯಾಮ್ ಇದು ನೆಕ್ಸ್ಟು? ಸರ್ ನೆಕ್ಸ್ಟ್ ಒಂದು 11 ಮಾಡೆಲ್ ಹೋಂಡಾ ಸಿವಿಕ್ ಇದೆ.
ಸಿವಿಕ್ಕು ಎಲ್ಲ ಕಡೆ ಸಿಗ್ತಾ ಇರುತ್ತೆ, ಯೂಶಲಿ ಟಾಪ್ ಎಂಡ್ ಸಿಗ್ತಾ ಇರುತ್ತೆ. ಅದರಲ್ಲಿ ವಿತ್ ಸನ್ ರೂಫು ರೇರ್ ಸಿಗೋದು. ನಮ್ಮ ಹತ್ರ ಒಂದು ಗಾಡಿ ಇದೆ ಸರ್, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ಇದು. ಎಲ್ಲ ಶೋರೂಮ್ ರೆಕಾರ್ಡೆಡೇ ಇದೆ. 83,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ 1.8 ಲೀಟರ್ ಬರುತ್ತೆ. ಟಾಪ್ ಎಂಡ್ ವಿ ವರ್ಷನ್ ಇದು. ಆಟೋಮೆಟಿಕ್ ವೇರಿಯಂಟು. ಹೌದು ಸರ್. ಓಕೆ, ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಕೋಬೋದು. ಮ್ಯಾಮ್ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಈ ವೆಹಿಕಲ್ಗೆ ನಾವು 5,50,000 ಕೋಟ್ ಮಾಡಿದ್ದೀವಿ. ಫೈನಲ್ ಡಿಸ್ಕೌಂಟ್ ಪ್ರೈಸ್ನಲ್ಲಿ 5 lakhsಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂಥ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಒಂದು 2014 ಮಾಡೆಲ್ ಸ್ಕೋಡಾ ರ್ಯಾಪಿಡ್ ಇದೆ. ಎಲಿಗೆನ್ಸ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ವೇರಿಯಂಟ್ನಲ್ಲಿ ಇದೆ ಸರ್. 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಲೋನಲ್ಲಿ ನೋಡ್ತಾ ಇರೋರಿಗೆ ಲೋನ್ ಆಪ್ಷನ್ ಕೂಡ ಇದೆ ಸರ್. ಇಂಟೀರಿಯರ್ ಫೀಚರ್ ನಮಗೆ ಇದರಲ್ಲಿ ಏರ್ ಬ್ಯಾಗ್, ABS, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಬರುತ್ತೆ. ಎಲೆಕ್ಟ್ರಿಕ್ ORVMs ಇದೆ. ಲೆದರ್ ಸೀಟ್ಸ್ ಬರುತ್ತೆ. ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ಲು, ಅಲಾಯ್ ವೀಲ್ಸು, ಡಿಫಾಗರು ಬರುತ್ತೆ ಸರ್. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ? ಪ್ರೈಸ್ ಇದಕ್ಕೆ ನಾವು 4,65,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 3,95,000ಗೆ ಮಾಡ್ಕೊಡ್ತೀನಿ ಸರ್. ಹಾಗೇನೆ ಮಾರ್ಕೆಟಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಹುಂಡೈ ಕ್ರೆಟಾ ಇದೆ. SX ಆಪ್ಷನಲ್ ಟಾಪ್ ಎಂಡ್ ವೇರಿಯಂಟ್ ಸರ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು 2016 ಮಾಡಲು, ಸೆಕೆಂಡ್ ಓನರ್ ಆಗಿದೆ. 93,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದು. ಓಕೆ, ಇಂಟೀರಿಯರ್ ಫೀಚರ್ ಹೇಳಿ ನಮಗೆ ಸರ್. ಇದರಲ್ಲಿ ಏರ್ ಬ್ಯಾಗ್, ABS, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಹಾಗೆ ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್? ಸರ್, ಈ ವೆಹಿಕಲ್ಗೆ ನಾವು 7,95,000 ಹೇಳ್ತಾ ಇದ್ವಿ. ಫೈನಲ್ ಡಿಸ್ಕೌಂಟ್ ಪ್ರೈಸ್ನಲ್ಲಿ 7,65,000ಗೆ ಮಾಡ್ಕೊಡ್ತೀವಿ ಸರ್. ಯಾವ ಮಾಡಲು? 2016 ಮಾಡಲ್ SX ಆಪ್ಷನಲ್. ಲೋನ್ ಆಗುತ್ತಲ್ಲ? ಹೌದು ಸರ್, ಆಗುತ್ತೆ. ಓಕೆ, ಜಾಗ್ವರ್ ಇದು ಹೇಳಿ ಮ್ಯಾಮ್ ಹಾಗೆ. ಸರ್, 2016 ಮಾಡಲು ಜಾಗ್ವಾರ್ XJL ಟಾಪ್ ಎಂಡ್ ವೆಹಿಕಲ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಇದು. 82,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೊ ಬಾಡಿಯಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇಂಟೀರಿಯರ್ ಫೀಚರ್ನ ಒಂದ್ಸಲ ನೋಡಿ. ಇಂಟೀರಿಯರ್ ಫೀಚರ್ ಹೇಳ್ಬಿಡಿ ಮಾಮಗೆ. ಇಷ್ಟೊಂದಿದೆ, ಏನೇನು ಹೇಳ್ತೀರಾ? ಹೋಲಿ ಬಿಡಿ, ಎಲ್ಲ ಇದೆ ಅಂತಲೇ ಹೇಳ್ಬೋದು. ಮಸಾಜ್ ಸೀಟಿಂದ ಹಿಡಿದು ಎಲೆಕ್ಟ್ರಿಕಲ್ ಸೀಟು ಎಲ್ಲ ಒಂಥರಲ್ಲೇ ಇದೆ, ಏನು ಹೇಳ. ಓಕೆ, ಸೊ ಸನ್ರೂಫ್ ಅದು ಇದೆ, ಎಲ್ಲ ಇದೆ, ಇಂಥದ್ದಿಲ್ಲ ಅನ್ನಂಗಿಲ್ಲ. ಸೊ ಲಕ್ಸುರಿನಲ್ಲೇ ಲಕ್ಸುರಿ ಅಂತ ಹೇಳ್ಬೋದು ಸರ್ ಜಾಗ್ವಾರ್. ಓಕೆ ಮ್ಯಾಮ್, ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಈ ವೆಹಿಕಲ್ಗೆ ನಾವು 21 lakhs ಕೋಟ್ ಮಾಡಿದ್ದೀವಿ ಸರ್. ಫೈನಲ್ ಆಫರ್ ಪ್ರೈಸ್ನಲ್ಲಿ 18 lakhs ವಿತ್ NOC ಮಾಡ್ಕೊಡ್ತೀವಿ. ಓಕೆ, ಇದು ಹೇಳಿ ಮ್ಯಾಮಗೆ. ಸರ್, ಹಾಗೇನೆ BMW X5 ಇದೆ. 2010 ಮಾಡಲು, ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರ್ ಆಗಿದೆ. ಸೊ ಮ್ಯಾಗ್ವಿಲ್ ನೋಡ್ಕೋಬೋದು. ಬಾಡಿ ಲೈನ್ ನೋಡ್ಕೊಳ್ಳಿ ಒಂದ್ಸಲ. ಇಂಟೀರಿಯರ್ ಫೀಚರ್ ನೋಡ್ಕೊಂಬಿಡಿ. ಇದ್ರ ಬಗ್ಗೆ ಫೀಚರ್ ಮ್ಯಾಮ್? ಸರ್, ಇದರಲ್ಲಿ ಎಲೆಕ್ಟ್ರಿಕ್ ORVMs ಬರುತ್ತೆ. ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಇದೆ. ಹಾಗೆ ಕಂಪನಿ ಇನ್ಸ್ಟಾಲ್ ಮ್ಯೂಸಿಕ್ ಸಿಸ್ಟಮು, ಆಟೋ ಟ್ರಾನ್ಸ್ಮಿಷನು, ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಲೆದರ್ ಸೀಟ್ಸು, ರೇರ್ AC ವೆಂಟ್ಸ್ ಬರುತ್ತೆ. ಅಲಾಯ್ ವೀಲ್ಸು, ಡಿಫಾಗರು, ಬ್ಯಾಕ್ ವೈಪರ್, ಪ್ರತಿಯೊಂದು ಆಪ್ಷನು ಬರುತ್ತೆ ಸರ್. ಸೇಮ್ ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್, ಈ ವೆಹಿಕಲ್ಗೆ ನಾವು 7,65,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 5,50,000 ವಿತ್ NOC ಮಾಡ್ಕೊಡ್ತೀನಿ ಸರ್. ಮ್ಯಾಮ್ XUV ವೇರಿಯಂಟಲ್ಲಿ XUV 500 ಇದೆ, ಹೇಳಿ ಮ್ಯಾಮಗೆ. ಸರ್, 2015 ಮಾಡಲು ಮಹೀಂದ್ರಾ XUV 500 ಇದೆ. ಸಿಂಗಲ್ ಓನರ್ನಲ್ಲಿ ಇದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ಸೊ ಬಾಡಿ ಲೈನ್ ನೋಡ್ಬೋದು. ಆ್ಯಂಡ್ ಬ್ಯಾಕ್ ಪ್ರೊಫೈಲ್ ನೋಡ್ಕೋಬೋದು. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್, ಈ ವೆಹಿಕಲ್ಗೆ ನಾವು 5,50,000 ಹೇಳ್ತಾ ಇದ್ವಿ. ಫೈನಲ್ ಡಿಸ್ಕೌಂಟ್ ಪ್ರೈಸ್ ಬಂದು 4,95,000 ಸರ್. ಸರ್, ಚೆವಲೆಟ್ ಸೇಲ್ ಇದೆ. 2015 ಮಾಡಲು, ಸಿಂಗಲ್ ಓನರ್ನಲ್ಲಿ ಇದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 69,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಆಫ್ಟರ್ ಮಾರ್ಕೆಟ್ ಬ್ಯಾಗ್ ವೀಲ್ ಕೂಡ ಹಾಕ್ಸಿದ್ದಾರೆ. ಆ್ಯಂಡ್ ಇಂಟೀರಿಯರಲ್ಲಿ ಹೇಳ್ಬಿಡಿ ಮ್ಯಾಮಗೆ ಫೀಚರ್. ಸರ್, ಈ ವೆಹಿಕಲ್ನಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್, ಈ ವೆಹಿಕಲ್ಗೆ ನಾವು 3,75,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 3,50,000ಗೆ ಮಾಡ್ಕೊಡ್ತೀನಿ ಸರ್. ಮ್ಯಾಮ್ i20 ಸ್ಪೋರ್ಟ್ಸ್ ವರ್ಷನ್ ಅಲ್ಲ ಇದು? ಹೌದು ಸರ್, ಸ್ಪೋರ್ಟ್ಸ್ ವೇರಿಯಂಟು, ವೈಟ್ ಕಲರ್. ಓಕೆ, ಹೇಳಿ ಮ್ಯಾಮ್ ಹಾಗೆ. 2019 ಅಲ್ಲ ಮ್ಯಾಮ್, ವೈಟ್ ಕಲರ್ ನಂಗೆ ಗೊತ್ತಾಗೋದಿಲ್ವಾ? ಬ್ಲ್ಯಾಕ್ ಕಲರ್ ಅಂತ ಏನೋ ಅಂದ್ರಲ್ಲ ನೀವು. ಬ್ಲ್ಯಾಕ್ ಕಲರ್ ಸ್ಪೋರ್ಟ್ಸ್ ವೇರಿಯಂಟ್ ಅಂತ. ಸ್ಪೋರ್ಟ್ಸ್, ಓಕೆ, ಪರವಾಗಿಲ್ಲ ಗುರುಗಳೇ. ಸೊ ಅದೊಂದು ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿನೂ ಕೂಡ ಆಗಿರುತ್ತೆ. ಯಾವ ಮಾಡಲ್ ಮ್ಯಾಮ್ ಹೇಳಿದ್ರಲ್ಲ ಸರ್? 2019 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಸರ್. 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಇಂಟೀರಿಯರ್ ಫೀಚರ್ ಮ್ಯಾಮ್ ಹಾಗೆ. ಸರ್, ಈ ವೆಹಿಕಲ್ನಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಹಾಗೆ ಏರ್ ಬ್ಯಾಗ್ ಕೂಡ ಬರುತ್ತೆ.
ಅಲಾಯ್ ವೀಲ್ಸ್ ಇದೆ, ಡಿಫಾಗರ್ ಬರುತ್ತೆ. ಪೆಟ್ರೋಲ್ ವೇರಿಯಂಟು. ಹೌದು ಸರ್. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಸರ್? ಈ ವೆಹಿಕಲ್ಗೆ ನಾವು 6,95,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ ಬಂದು 6,50,000 ಸೊ ಸರ್. ನಿಮಗೆ ವೈಟ್ ಕಲರ್ ಬೇಡ ಅಂತಂದರೆ ನೀವು ರೆಡ್ ಕಲರ್ಗೂ ಹೋಗ್ಬೋದು. ಸೊ ರೆಡ್ ಕಲರ್ ಹೇಳಿ ಮ್ಯಾಮ್ ಹಾಗೆ. ಸರ್ 2018 ಮಾಡಲು ಈ i20 ಬಂದು 36,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಅಷ್ಟೇನಾ? ಅಷ್ಟೇ ಓಡಿರೋದು. ಹುಂಡಾಯಲ್ಲೇ ಎಲ್ಲ ಶೋರೂಮ್ ಸರ್ವಿಸ್ ರೆಕಾರ್ಡ್ ಇದೆ ಸರ್. ಫೀಚರ್ ಬಿಡಿ ಮ್ಯಾಮ್ ಹಾಗೆ ಒಂದ್ಸಲ. ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು, ಲೆದರ್ ಸೀಟ್ಸ್ ಬರುತ್ತೆ. ಸೊ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್ ಈ ವೆಹಿಕಲ್ಗೆ ನಾವು 6,95,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 6,45,000ಗೆ ಮಾಡ್ಕೊಡ್ತೀವಿ ಸರ್. ಸೊ ನಿಮಗೆ ಈ ಥರ i20 ಬೇಡ ಅಂದರೆ ಇದಕ್ಕಿಂತ ಸ್ವಲ್ಪ ಡೌನ್ ಮಾಡಲ್ಲ ಅಂತ ಹೇಳ್ಬೋದು. ಸೊ ಇದೇಳಿ ಮ್ಯಾಮ್ ಹಾಗೆ. ಸರ್ 2013 ಮಾಡಲು i20 ಸ್ಪೋರ್ಟ್ಸ್ ವೇರಿಯಂಟ್ನಲ್ಲಿ ಇದೆ. ಸಿಂಗಲ್ ಓನರ್ ವೆಹಿಕಲು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೊ ಇದ್ರಲ್ಲಿ ನಿಮಗೆ ಮ್ಯಾಗ್ವಿಲ್ ಇದೆ, ಬಾಡಿ ಲೈನ್ ನೋಡ್ಕೋಬೋದು. ಹೌದು. ಇಂಟೀರಿಯರ್ ಫೀಚರ್ ಹೇಳಿ ಮ್ಯಾಮ್ ಹಾಗೆ. ಸರ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಹಾಗೆ ಏರ್ ಬ್ಯಾಗ್ ಕೂಡ ಇದೆ, ಸಿಂಗಲ್ ಏರ್ ಬ್ಯಾಗು, ಅಲಾಯ್ ವೀಲ್ಸ್ ಬರುತ್ತೆ. ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ಕೋಬೋದು. ಓಕೆ, ಅದ್ರ ಜೊತೆಲಿ ಒಂದು ಯೂನಿಕ್ ಆಗಿ ಫ್ಯಾನ್ಸಿ ನಂಬರ್ ಕೂಡ ಇದೆ, 9955 ಅಂತ. ಮ್ಯಾಮ್ ಹಂಗೆ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ 4,25,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 3,75,000ಗೆ ಆಗುತ್ತೆ. ಸರ್ ನೆಕ್ಸ್ಟ್ ಒಂದು 15 ಮಾಡಲ್ ಹೋಂಡಾ ಬ್ರಿಯೋ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ಲು, VX ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ, ಸೊ ನೀವು ಬಾಡಿ ಲೈನ್ ಒಂದ್ಸಲ ನೋಡ್ಕೊಳ್ಳಿ. ಇಂಟೀರಿಯರ್ ಫೀಚರ್ನ ತೋರಿಸ್ಬಿಡ್ತೀನಿ. ಇಂಟೀರಿಯರ್ ಫೀಚರ್ ಹೇಳಿ ಮ್ಯಾಮ್ ಒಂದ್ಸಲ. ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಏರ್ ಬ್ಯಾಗು, ABS, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ, ಹಾಗೆ ಅಲಾಯ್ ವೀಲ್ಸ್ ಬರುತ್ತೆ, ಡಿಫಾಗರ್ ಕೂಡ ಇದೆ ಸರ್. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ ನಾವು 4,95,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ 4,65,000ಗೆ ಆಗುತ್ತೆ ಸರ್. ನೆಕ್ಸ್ಟ್ ಒಂದು 2012 ಮಾಡಲ್ ಸ್ಕೋಡಾ ರ್ಯಾಪಿಡ್ ಇದೆ, ಡೀಸೆಲ್ ವೇರಿಯಂಟ್ನಲ್ಲಿ ಇದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ, 1,10,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫೀಚರ್ ಹಾಗೆ. ಸರ್ ಇದರಲ್ಲಿ ಏರ್ ಬ್ಯಾಗ್, ABS, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು, ಲೆದರ್ ಸೀಟ್ಸು, ಹಾಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಇದೆ, ಡಿಫಾಗರ್ ಕೂಡ ಬರುತ್ತೆ ಸರ್. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ ನಾವು 3,95,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 3,80,000ಗೆ ಆಗುತ್ತೆ. ಮ್ಯಾಮ್ ಇನ್ನೊಂದು ಹೇಳಿ ಮ್ಯಾಮ್ ಇದು. ಸರ್ ನೆಕ್ಸ್ಟ್ ಒಂದು 2006 ಮಾಡಲ್ ಹೋಂಡಾ ಸಿವಿಕ್ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ಲು, 1.8 ಲೀಟರ್ ಬರುತ್ತೆ, V ವೇರಿಯಂಟ್ ಆಗಿರುತ್ತೆ. ಓಕೆ, ಇಂಟೀರಿಯರ್ ಫೀಚರ್ ಹೇಳಿ ಮ್ಯಾಮ್ ಹಾಗೆ. ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಇನ್ಸ್ಟಾಲ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಡಿಫಾಗರ್ ಎಲ್ಲ ಆಪ್ಷನ್ ಬರುತ್ತೆ ಸರ್. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೂ ಫೈನಲ್ ಆಗಿ ನಾವು 2,65,000 ಹೇಳ್ತಾ ಇದ್ದೀವಿ ಸರ್. 2,65,000. ಇದೇಳಿ ಮ್ಯಾಮ್ ಹಾಗೆ. ಸರ್ ಒಂದು 2015 ಮಾಡಲ್ ಗ್ರ್ಯಾಂಡ್ i10 ಆಸ್ಟಾ, ಅದರಲ್ಲೂ ಆಟೋಮೆಟಿಕ್ ಇದೆ, ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಓಕೆ, 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಫೀಚರ್ ಮ್ಯಾಮ್? ಸರ್ ಫೀಚರ್ಸ್ ಇದರಲ್ಲಿ ಏರ್ ಬ್ಯಾಗು, ABS ಬರುತ್ತೆ, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಬರುತ್ತೆ, ಎಲೆಕ್ಟ್ರಿಕ್ ORVMs ಇದೆ, ಹಾಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ, ಹಾಗೆಯೇ ಅಲಾಯ್ ವೀಲ್ಸು, ಡಿಫಾಗರು, ಬ್ಯಾಕ್ ವೈಪರ್ ಎಲ್ಲ ಆಪ್ಷನು ಇದೆ ಸರ್. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಈ ವೆಹಿಕಲ್ಗೆ ನಾವು 4,75,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 4,50,000ಗೆ ಆಗುತ್ತೆ. ಮತ್ತೊಂದು i20 ಸಿಲ್ವರ್ ಕಲರಲ್ಲಿದೆ, ಇದೇಳಿ ಮ್ಯಾಮ್ ಹಾಗೆ. ಸರ್ 2011 ಮಾಡಲು i20 ಆಸ್ಟಾ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ ಈ ವೆಹಿಕಲ್ ಸಹ. ಓಕೆ, ಸೊ ಪೆಟ್ರೋಲ್ ವೇರಿಯಂಟ್ನಲ್ಲಿ ಇದೆ. ಸೊ ಆಟೋಮೆಟಿಕ್ ವೇರಿಯಂಟು, ಫಸ್ಟ್ ಇದನ್ನು ನೋಡ್ಕೊಂಬಿಡಿ. ಓಕೆ, 1.4 ಲೀಟರ್ ಬರುತ್ತೆ ಸರ್ ಇದು. ನಿಮಗೂ ಮಿರರ್ ಅಡ್ಜಸ್ಟ್ಮೆಂಟು, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಸಿಗುತ್ತೆ. ಓಕೆ, ಸೊ ಅದಾದಮೇಲೆ ಮ್ಯಾಮ್ ಇದು ಬ್ಯಾಕ್ ಪ್ರೊಫೈಲ್ ನೋಡ್ಕೋಬೋದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್ ಈ ವೆಹಿಕಲ್ಗೆ 3,25,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 2,95,000ಗೆ ಮಾಡ್ಕೊಡ್ತೀವಿ ಸರ್. ಒಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ, 2015 ಮಾಡಲು ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ, ಡೀಸೆಲ್ ವೇರಿಯಂಟ್ನಲ್ಲಿ ಇದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಆಗಿರುತ್ತೆ. ಓಕೆ, ಬಾಡಿ ಲೈನ್ ನೋಡ್ಕೋಬೋದು ಒಂದ್ಸಲ. ಇಂಟೀರಿಯರ್ ಫೀಚರ್ ಬಿಡಿ ಮ್ಯಾಮ್ ಹಾಗೆ. ಸರ್ ಇದರಲ್ಲಿ ಏರ್ ಬ್ಯಾಗು, ABS, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗು, ಎಲೆಕ್ಟ್ರಿಕ್ ORVMs ಬರುತ್ತೆ, ಹಾಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸು, ಅಲಾಯ್ ವೀಲ್ಸು, ಡಿಫಾಗರ್ ಎಲ್ಲ ಆಪ್ಷನು ಬರುತ್ತೆ ಸರ್. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಕೋಬೋದು ಒಂದ್ಸಲ. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್ ಈ ವೆಹಿಕಲ್ಗೆ 4,50,000 ಹೇಳ್ತಾ ಇದ್ವಿ. ಫೈನಲ್ ಆಫರ್ ಪ್ರೈಸ್ನಲ್ಲಿ 3,95,000ಗೆ ಆಗುತ್ತೆ. ಮ್ಯಾಮ್ ನ್ಯಾನೋ ಇದೆ, ಹೇಳಿ ಮ್ಯಾಮ್ ಹಾಗೆ. ರೆಡ್ ಕಲರ್ ಸರ್ ಒಂದು 2015 ಮಾಡಲ್ ಟಾಟಾ ನ್ಯಾನೋ XTA ಆಟೋಮೆಟಿಕ್ ವೇರಿಯಂಟ್ನಲ್ಲಿ ಇದೆ ಸರ್. ಆಟೋಮೆಟಿಕ್ ವೇರಿಯಂಟು. ಈ ಸಿಗ್ನಲೆಲ್ಲ ಆಲ್ಮೋಸ್ಟ್ ಮಕ್ಳನ್ನ ಬಿಡೋಕ್ಕೆ, ಲೇಡ್ಸ್ಗೆ ಆಲ್ಮೋಸ್ಟ್ ತುಂಬಾ ಸೂಟಬಲ್ ಅಂತ ಹೇಳ್ಬೋದು. ಯಾಕಂದರೆ ಗೇರ್ ಹಾಕೊಂಡೆಲ್ಲ ಓಡಿಸೋಕ್ಕಾಗಲ್ಲ ಅನ್ನೋರಿಗೆ ಒಂದು ಬೆಸ್ಟ್ ಆಪ್ಷನ್ ಈ ಗಾಡಿ ಅಂತ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್ ಈ ವೆಹಿಕಲ್ಗೆ 2,65,000 ಹೇಳ್ತಾ ಇದ್ದಾರೆ. ಫೈನಲ್ ಆಗಿ 2,40,000ಗೆ ಆಗುತ್ತೆ ಸರ್. ಡಿಕ್ಕಿ ಓಪನ್ ಆಗುತ್ತಾ? ಹೌದು, ಡಿಕ್ಕಿ ಓಪನ್ ಆಗುತ್ತೆ ಸರ್. ಯಾವ ಮಾಡಲು? 2015 ಸರ್. ಓಕೆ, ಹೇಳಿ ಮ್ಯಾಮ್ ಹಾಗೆ.
ಸರ್ 2017 ಮಾಡೆಲ್ ರೆಕ್ಸ್ಟಾನ್ ಇದೆ, RX6 ವೇರಿಯಂಟ್ನಲ್ಲಿ ಇದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ವೆಹಿಕಲ್ ಆಗಿರುತ್ತೆ. ಫೀಚರ್ ಬಿಡಿ ಮಮ್ಮ ಒಂದ್ಸಲ. ಸರ್ ಇದರಲ್ಲಿ ಏರ್ ಬ್ಯಾಗ್, ABS, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಎಲೆಕ್ಟ್ರಿಕ್ ORVMs ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸು, ರೇರ್ AC ವೆಂಟ್ಸು, ಅಲಾಯ್ ವೀಲ್ಸು, ಡಿಫಾಗರು, ಬ್ಯಾಕ್ ವೈಪರ್ ಎಲ್ಲ ಆಪ್ಷನ್ ಇದೆ ಸರ್. ನಮ್ಮ ಪ್ರೈಸ್ ಏನು ಕೊಟ್ಟು ಮಾಡಿದ್ದೀರಾ ಸರ್ ಈ ವೆಹಿಕಲ್ ಫೈನಲ್ ಆಗಿ ವಿತ್ NOC 5,95,000ಗೆ ಮಾಡ್ಕೊಡ್ತೀನಿ. 17 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ನೆಕ್ಸ್ಟ್ ಇನ್ನೊಂದು ಸೇಮ್ ಗಾಡಿ ಇದೆ, ಬಟ್ ಇದು ಕರ್ನಾಟಕ ಗಾಡಿ ಅಂತ ಹೇಳ್ಬೋದು. KA 19 MD 5565. ಹೌದು ಸರ್. ಓಕೆ 2013 ಮಾಡೆಲು, ಓಕೆ RX7 ಟಾಪ್ ಎಂಡ್ ವೇರಿಯಂಟು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ವೆಹಿಕಲ್ ಸರ್ ಇದು. ಅಂತ ಓಕೆ. ಇಂಟೀರಿಯರ್ ಫೀಚರ್ ಹೇಳಿ ಮಗೆ. ಸರ್ ಇದರಲ್ಲಿ ಏರ್ ಬ್ಯಾಗ್, ABS ಬರುತ್ತೆ, ಅಡ್ಜಸ್ಟಬಲ್ ಪವರ್ ಸ್ಟೇರಿಂಗು, ಎಲೆಕ್ಟ್ರಿಕ್ ORVMs ಬರುತ್ತೆ, ರೇರ್ AC ವೆಂಟ್ಸ್ ಇದೆ, ಲೆದರ್ ಸೀಟ್ಸು, ಸನ್ರೂಫು, ಅಲಾಯ್ ವೀಲ್ಸು, ಡಿಫಾಗರು, ಬ್ಯಾಕ್ ವೈಪರು, ಪ್ರತಿಯೊಂದು ಆಪ್ಷನು ಬರುತ್ತೆ ಸರ್. ಸೊ RX7 ಟಾಪ್ ಎಂಡ್. ಬ್ಯಾಕ್ ಪ್ರೊಫೈಲ್ ನೋಡಿ, ಒಬ್ರು ಮಲ್ಕೋಬೋದು ಆರಾಮಾಗಿ. ಅಯ್ಯೋ ದೇವಾ, ನೋಡಿ ಎಷ್ಟು ಸ್ಪೇಸ್ ಆಗಿದೆ ಅಂತ. SUVಗಿಂತ ದೊಡ್ಡ ಗಾಡಿ ಇಲ್ಲ ಮುದ್ದ ಅಂತ ಬಂದರೆ ನೋಡಿ. ಇದು ಸೀಟ್ ಫೋಲ್ಡ್ ಮಾಡಿದ್ದಾರೆ, ಅದು ಗೊತ್ತಾಯ್ತು. ಸರ್ ಈ ವೆಹಿಕಲ್ಗೆ 6,50,000 ಹೇಳ್ತಾ ಇದ್ದಾರೆ. ಫೈನಲ್ ಆಗಿ 5,45,000ಗೆ ಮಾಡ್ಕೊಡ್ತೀನಿ ಸರ್. ಸೊ ನಮ್ಮ ಮುಂದೆ ರೆಡ್ ಕಲರ್ ಐಟನ್ ಇದೆ, ನೋಡ್ತಾ ಇರ್ಬೋದು ಸರ್. 2013 ಮಾಡೆಲು, ಸೆಕೆಂಡ್ ಓನರ್ನಲ್ಲಿ ಇದೆ. ಓಕೆ 79,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಇಂಟೀರಿಯರ್ ಫೀಚರ್ಸ್ ಇದರಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಹಾಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಸರ್. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಕೋಬೋದು. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ ಮ್ಯಾಮ್ ಇದಕ್ಕೆ? ಸರ್ ಇದಕ್ಕೆ 3,25,000 ಹೇಳ್ತಾ ಇದೀವಿ. ಫೈನಲ್ ಆಗಿ 2,85,000ಗೆ ಮಾಡ್ಕೊಡ್ತೀನಿ ಸರ್. ಯಾವ ಮಾಡಲು? 2013 ಮಾಡಲು. ಲೋನ್ ಆಗುತ್ತೆ 13? ಹೌದು ಆಗುತ್ತೆ ಸರ್.